ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕೊರಿಯನ್ ಫೋಕ್ ವಿಲೇಜಿಗೆ ಬಂದಿದ್ದೀನಿ. ಇಲ್ಲಿ ಏನೇನಿದೆ, ಏನೇನು ನಾವು ನೋಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೊಕೇಶನ್ನು. ಇದು ಸುವಾನಿಂದ ಆಲ್ಮೋಸ್ಟ್ ಒಂದು 1 ಅವರ್ ಡಿಸ್ಟೆನ್ಸ್ ದೂರದಲ್ಲಿದೆ. ಅಂದರೆ ಹತ್ರ ಒಂದು 30 ಕಿಲೋಮೀಟರ್ ದೂರ ಅಂತ ಅಂದ್ಕೊಳ್ಳೋಣ ಸುವಾನಿಂದ. ಎರಡನೇದು ಎಂಟ್ರಿ ಫೀಸು. ಎಂಟ್ರಿ ಫೀಸ್ ಅಂತ ಕಾಸ್ಟ್ಲಿ ಏನಿಲ್ಲ. ಆಲ್ಮೋಸ್ಟು 17,000 ಕೊರಿಯನ್ ವಾನ್, ಅಂದರೆ $1,500 ಎಂಟ್ರಿ ಫೀಸ್ ಅಂತ ಅಂದ್ಕೊಳ್ಬೋದು ಅಪ್ರಾಕ್ಸಿಮೇಟ್ಲಿ. ಅದು ಬಿಟ್ಟರೆ ಡಿಸೆಂಬರ್ ಟು ಫೆಬ್ರವರಿ ಟೈಮಲ್ಲಿ ಸ್ನೋ ಸ್ಲೈಡಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು 7,000 ವಾನ್ ಎಕ್ಸ್ಟ್ರಾ ಇರುತ್ತೆ. ದಿಸ್ ಇಸ್ ದ ಅಡಿಷ್ನಲ್ ಪ್ಯಾಕೇಜ್. ಅದು ಬಿಟ್ಟರೆ ಬೇರೆ ಏನಿರೋದಿಲ್ಲ. ಇಷ್ಟರಲ್ಲಿ ನಿಮಗೆ ಎಲ್ಲನೂ ಇನ್ಕ್ಲೂಡೆಡ್ ಎಕ್ಸೆಪ್ಟ್ ಫುಡ್. ಸರಿ, ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಎಲ್ಲೆಲ್ಲಿ ಏನೇನಿದೆ ಅಂತ. ಇಲ್ಲಿ ಯಾವ ಥರ ಇದೆ ಅಂತಂದರೆ, ಹಳೆಯ ಕಾಲದ ಜೀವನ ಶೈಲಿ ಯಾವ ಥರ ಇತ್ತು ಅನ್ನೋದನ್ನು ನಾವು ನೋಡ್ಕೋಬೋದು. ಉದಾಹರಣೆಗೆ ನಾವು ನಮ್ಮ ಹಳ್ಳಿಯಲ್ಲಿ ಒಲೆ ಹೇಗೆ ಹಚ್ತೀವಿ, ಒಲೆನ ಯಾವ ಥರ ಇಟ್ಟಿದ್ರು, ಅಥವಾ ಕಟ್ಟಿಗೆಗಳನ್ನು ಯಾವ ಥರ ಬಳಸ್ತಾಯಿದ್ರು, ಕಟ್ಟಿಗೆನ ಯಾವ ಥರ ಸಂಗ್ರಹಣೆ ಮಾಡಿ ಇಟ್ಕೊಳ್ತಾಯಿದ್ರು, ಅಥವಾ ಮನೆ ಕಟ್ಟಬೇಕಾದ್ರೆ ಮನೆಗೆ ಬಳಸ್ತಾ ಇದ್ದಂತಹ ವಸ್ತುಗಳು ಯಾವುದಿರ್ಬೋದು. ಇವಾಗ ನಾವಿಲ್ಲೊಂದು ಚಿಕ್ಕ ಮನೆ ನೋಡ್ತಾ ಇದ್ದೀವಿ. ಈ ಮನೆಯೆಲ್ಲ ಏನಂದರೆ ಒಂದು ಡೆಮೋ ಥರ, ಏನು ಇಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಜನರಿಗೆ ನೋಡೋದಕ್ಕೆ ಅಂತ ಒಂದು ಡೆಮೋ ಥರ ಮಾಡಿಟ್ಟಿದ್ದಾರೆ. ಇವಾಗ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು, ಯಾವುದೋ ಒಂದು ಹುಲ್ಲಿಂದು ಈ ಚಾಪೆ ಥರ ಮಾಡಿ ಹೆಣೆದಿರೋದು. ಈ ಮನೆ ನೋಡಿ ಮುಂದುಗಡೆ, ಅದರ ಮೇಲೆ ನೀವು ನೋಡ್ಬೋದು ಒಂದು ಹುಲ್ಲಿಂದು ಹಂಚು ಥರ ಮಾಡಿದ್ದಾರೆ ಪ್ರೊಟೆಕ್ಟಿವ್ ಆಗಿ. ಹಾಗೆ ಒಳಗಡೆ ಚಿಕ್ಕ ಚಿಕ್ಕ ರೂಮ್ಗಳ ಥರ ಇದೆ. ಈ ರೂಮ್ ಒಳಗಡೆ ಏನಿದೆ ಅಂತಂದರೆ, ಆವಾಗಿನ ಕಾಲದಲ್ಲಿ ನಿಮಗೆ ಯಾವ ಥರ ಅಡುಗೆ ಸಾಮಾನುಗಳನ್ನು ಬಳಸ್ತಾಯಿದ್ರು, ಅಥವಾ ಅಡುಗೆ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಯಾವ ಥರ ಇಟ್ಕೊಳ್ತಾಯಿದ್ರು ಅನ್ನೋದನ್ನೆಲ್ಲ ನಾವು ನೋಡ್ಬೋದು. ಯಾವ ಥರ ಆಟ ಆಡ್ತಾಯಿದ್ರು ಇಲ್ಲಿ ನೋಡಿ ಮಿನಿಯೇಚರಿಂದ ತೋರಿಸ್ತಾ ಇದ್ದಾರೆ, ಅಡುಗೆ ಮಾಡಿ ಏನೇನು ಮಾಡ್ತಾಯಿದ್ದಾರೆ ಅನ್ನೋದು. ಇಲ್ಲಿ ನೋಡಿ ಕಟ್ಟಿಗೆನ ಯಾವ ಥರ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಅಂತ. ಹಾಗೆ ಸ್ವಲ್ಪ ಮುಂದೆ ನೋಡಿದ್ರೆ ಒಲೆ ಇಟ್ಟಿದ್ದಾರೆ. ಹಾಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ ಒಂದು ಒಣಗಿದ ಜೋಳನ ನೇತು ಹಾಕಿದ್ದಾರೆ. ಹಾಗೆ ಒಂದು ಕೊರಳು ಇದೆ, ಮೋಸ್ಟ್ಲಿ ಯಾವುದೋ ಒಂದು ಪಲ್ಸಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಬಲಬದಿಗೆ ನೋಡಿದರೆ ಒಲೆ ಯಾವ ಥರ ಇಟ್ಟಿದ್ದಾರೆ, ಪಿಂಗಾಣಿ ಪಾತ್ರೆಗಳು ಯಾವ ಥರ ಇಟ್ಟಿದ್ದಾರೆ, ಅಥವಾ ಪಿಂಗಾಣಿ ಬಟ್ಲುಗಳನ್ನು ಯಾವ ಥರ ಬಳಸ್ಕೊಂಡಿದ್ದಾರೆ. ಹಾಗೆ ಮೇಲೆ ನೋಡಿದರೆ ನಿಮಗೊಂದು ಹ್ಯಾಂಗಿಂಗ್ ಥರ ಇಟ್ಟಿದ್ದಾರೆ. ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ಹಾಲು, ಮೊಸರು, ತುಪ್ಪ ಇವುಗಳನ್ನು ಸಂಗ್ರಹ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಮುಂದಕ್ಕೆ ಹೋಗಿ ನೋಡೋಣ. ಇಲ್ಲಿ ನೋಡಿ ಒಂದು ಆ ಕಡೆ ಬಲಬದಿಯಲ್ಲಿ ಮೂಲೆಯಲ್ಲಿ ಒಂದು ಪುಡಿ ಮಾಡೋದಕ್ಕೆ ಅಂತ ಒಂದು ಕಲ್ಲಿಂದೊಂದು ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಎಲ್ಲ ಕಾಳುಗಳನ್ನು ಪುಡಿ ಮಾಡೋದಕ್ಕಾಗಿ ಬಳಸ್ಕೊತಾ ಇರ್ಬೋದು. ಹಾಗೆ ಮೇಲ್ಗಡೆ ಸುತ್ತಿಗೆಗಳೆಲ್ಲ ಇದೆ, ಸಾಮಾನ್ಯ ಸುತ್ತಿಗೆನ ಬಳಸಿ ಪುಡಿ ಮಾಡ್ತಾ ಇರ್ಬೋದು ಅಂದ್ಕೊಳ್ತೀನಿ ಆವಾಗಿನ ಕಾಲದಲ್ಲಿ. ಇವೆಲ್ಲ ಚಿಕ್ಕ ಚಿಕ್ಕ ಮನೆಗಳು, ಒಂದೊಂದರಲ್ಲಿ ಒಂದೊಂದು ವಸ್ತುಗಳನ್ನು ಇಟ್ಟು ನೋಡ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇವಾಗಿನ ಕಾಲದ ಜನ್ರೇಷನ್ ಮಕ್ಕಳಿಗೆ ಹೇಗಿತ್ತು ಹಳೆಯ ಕಾಲದ ಜೀವನ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಜಾಗ. ಇಲ್ಲಿ ನಾವು ನೋಡ್ಬೋದು ಈ ಮಗ್ಗ ಹೇಗೆ ಮಾಡ್ತಾಯಿದ್ರು, ಅಥವಾ ನೂಲನ್ನ ಯಾವ ಥರ ಉಂಡೆ ಕಟ್ತಾಯಿದ್ರು ಅಂತ ಕಾಣ್ಬೋದು. ಹಾಗೆ ಇಲ್ಲಿ ನೋಡಿ ಕಟ್ಟಿಗೆನ ಯಾವ ಥರ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಕೆಳಗಡೆ ಕಟ್ಟಿಗೆದೆ, ಮೇಲ್ಗಡೆ ಹುಲ್ಲನ್ನು ಕವರ್ ಮಾಡಿ ಇಟ್ಕೊಂಡಿದ್ದಾರೆ ಕಟ್ಟಿಗೆ ಬಿಸಿಯಾಗಿ ಇಟ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ ಈ ಬಿದಿರಿಂದ ಯಾವುದೋ ಒಂದು ಶಬ್ದನ ಜನ್ರೇಟ್ ಮಾಡ್ತಾರೆ. ಮೋಸ್ಟ್ಲಿ ಮ್ಯೂಸಿಕ್ ಪರ್ಪಸ್ಗೆ ಇಟ್ಕೊಂಡಿರ್ಬೋದು ಅಂತ ಅನ್ಕೋತೀನಿ.
ನಾವು ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದರಿಂದ ಎಲ್ಲ ಮರದ ಎಲೆಗಳೆಲ್ಲ ಉದುರೋಗಿದೆ. ಅದಕ್ಕೆ ನಿಮ್ಗೆ ಯಾವ ಮರದಲ್ಲಿ ಯಾವ ಎಲೆಗಳು ಕಾಣ್ತಾ ಇಲ್ಲ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಇವೆಲ್ಲ ಮಣ್ಣಿನ ಪಾತ್ರೆಗಳು ಸಂಗ್ರಹಣೆಗೆ ಅಂತ ಇಟ್ಕೊಂಡಿದ್ದಾರೆ. ಇದೇನ ಆವಾಗಲೇ ಹೇಳಿದ್ನಲ್ಲ, ಕಾಳುಗಳನ್ನು ಪುಡಿ ಮಾಡೋದಕ್ಕೆ ಅಂತ ಮರದ ದಿಮ್ಮಿಯನ್ನು ಬಳಸ್ಕೊಂಡು ಮಾಡ್ಕೊಂಡಿದ್ದಾರೆ ಪುಡಿ ಮಾಡೋದಕ್ಕೆ. ಇವರೆಲ್ಲ ಸೈಡಲ್ಲೆಲ್ಲ ಮೇಲ್ಗಡೆ ಎಲ್ಲ ನೋಡಿದ್ರೆ ವಿವಿಧ ರೀತಿಯಂಥ ಕತ್ತಿ, ದೊಣ್ಣೆ, ಉಳುಮೆ ಮಾಡೋದಕ್ಕೆಲ್ಲ ಬೇಕಾದ್ದನ್ನು ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಒಂದು ಬಿದಿರಿಂದ ಮಾಡತಕ್ಕಂಥದ್ದನ್ನು ಬುಟ್ಟಿಗಳಿರ್ಬೋದು ಅಥವಾ ಕೋಲ್ಗಳಿರ್ಬೋದು, ಚಮಚಗಳಿರ್ಬೋದು, ಅಲ್ಲಿ ಮೇಲೆ ನೀವು ಕಾಣ್ತಾ ಇರ್ಬೋದು ಹಾಗೆ ಅವೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸುಮ್ಮನೆ ಡೆಮೋ ಪೀಸ್ ಅವೆಲ್ಲ. ಹಾಗೆ ಇಲ್ಲಿ ಬಂದರೆ ಗೊಂಬೆಗಳು, ಹಾಗೆ ಇಲ್ಲಿ ನೋಡಿ ಈ ಕುಂಬಳಕಾಯಿ ಬೆಳೆದ್ರಿಂದ ಅದನ್ನು ಒಣಗಿಸಿ ಆ ತೊಗಟೆಯನ್ನು, ಅದರ ಸಿಪ್ಪೆಯನ್ನು, ಹಾರ್ಡ್ ಸಿಪ್ಪೆ ಏನಿದೆಯಲ್ಲ, ಗಟ್ಟಿ ಸಿಪ್ಪೆ, ಅದನ್ನು ಬಳಸಿ ಏನೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಗೇನೋ ಬಳಸ್ತಾ ಇದ್ದಾರೆ. ಅದನ್ನು ಇಲ್ಲಿ ತೋರಿಸಿದ್ರೆ ಫುಲ್ಲು ಪಾಲಿಶ್ ಎಲ್ಲ ಹೊಡೆದು ಇಟ್ಟಿದ್ದಾರೆ. ಚೆನ್ನಾಗಿದೆ. ತುಂಬ ಹಾರ್ಡಿದೆ. ನನಗೆ ಗೊತ್ತಿದ್ದಂಗೆ ಯಾವುದು ಈ ಊರಿನ ಕುಂಬಳಕಾಯಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಕುಂಬಳಕಾಯಿನ ಒಣಗಿಸಿರೋದು, ಡ್ರೈ. ಇದು ಪಕ್ಕದಲ್ಲಿರೋ ಇದು ಏನಿದೆ, ಇದು ಒಂದು ಹುಳಿ. ಸಾಮಾನ್ಯ ಕಾಡಿನಲ್ಲಿ ಸಿಗುತ್ತೆ, ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ. ಹೂಗಳನ್ನು ಒಣಗಿಸಿಟ್ಟಿದ್ದಾರೆ. ಅಂದರೆ ಇವೆಲ್ಲ ಜಸ್ಟ್ ತೋರಿಸೋದಕ್ಕೋಸ್ಕರ ಅಷ್ಟೇ, ಇಲ್ಲಿಂದ ಏನು ಮಾರಾಟಕ್ಕೇನಿಲ್ಲ ಇದು. ಹಾಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ ಕಾಳುಗಳನ್ನು ಯಾವ ಥರ ಪುಡಿ ಮಾಡ್ಬೋದು ಅಂತ ನೋಡ್ಬೋದು. ಆ ಕೋಲ್ ಬದಲು ನಮ್ಮ ಕಡೆ ಒಣಕೆನ ಬಳಸ್ತಾರೆ ಅಥವಾ ಒಣಕೆ ತರಹದ್ದನ್ನು ಬಳಸ್ತಾರೆ, ಅದೇ ವ್ಯತ್ಯಾಸ. ಅಲ್ಲೇ ಕಾಣ್ತಾ ಇದೆ ನೋಡಿ ಕುಂಬಳಕಾಯಿ. ಅದೊಂದು ಜಾತಿಯ ಕುಂಬಳಕಾಯಿ ಸಿಗುತ್ತೆ. ಇದು ಬೆಂಗಳೂರಲ್ಲೂ ಸಿಗುತ್ತೆ. ಇದು ಕಾಳುಗಳನ್ನು ಪುಡಿ ಮಾಡೋದಕ್ಕೆ ಮೋಸ್ಟ್ಲಿ ಆವಾಗಿನ ಇಲ್ಲಿ ಏನಾದರೂ ಕಾಳುಗಳು, ಸ್ಪೆಷಲ್ ಕಾಳುಗಳು ಏನಾದರೂ ಇದ್ದರೆ ಅದನ್ನು ಪುಡಿ ಮಾಡ್ತಾಯಿದ್ರೇನೋ. ದೊಡ್ಡ ಕಲ್ಲು, ಆ ಕಲ್ಲನ್ನು ತಿರುಗಿಸಿದಾಗ ಪುಡಿ ಆಗುವಂಥದ್ದು. ಮೋಸ್ಟ್ಲಿ ಯಾವುದಾದ್ರೂ ಎತ್ತು, ಆಕಳು ಏನಾದರೂ ಬಳಸಿ ಮಾಡ್ತಾಯಿದ್ರೇನೋ. ಇದು ವಿತ್ ದ ಹೆಲ್ಪ್ ಆಫ್ ಹ್ಯೂಮನ್ಸ್ ಅದರ ಮೇಲೆ ನಿಂತ್ಕೊಂಡು ವೆಯ್ಟ್ ಬಿದ್ದಾಗ ಆ ಒಂದು ಸೈಡ್ ಮೇಲೆ ಎತ್ತಿ ಅದ್ರ ಮೇಲೆ ಬಿದ್ದಾಗ ಪುಡಿ ಆಗುವಂಥದ್ದು. ಇದು ಯಾವುದೋ ಒಂದು ಮಗ್ಗ ಥರ, ಹುಲ್ಲನ್ನು ಮಗ್ಗ ಮಾಡಿ ಚಾಪೆ ಥರ ಬಳಸ್ಕೊಂಡಿದ್ದಾರೆ. ನೋಡಿ, ಎಲ್ಲ ಹುಲ್ಲುಗಳನ್ನು ಬಳಸಿ ಮಣ್ಣಿನ ಗೋಡೆ ಮೇಲೆ ಇಟ್ಟು ತೋರಿಸಿದ್ದಾರೆ. ಇದು ನೋಡಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆವಾಗಿನ ಕಾಲದ ಜೈಲು ಹೇಗಿತ್ತು ಜೈಲು ಅಂತ ಅಂದರೆ ಎಲ್ಲ ಮರಗಳನ್ನು ಬಳಸಿದ್ದಾರೆ. ಅಂದರೆ ರೂಮ್ಗಳಿಗೆ ಇವಾಗ ನಾವು ಏನು ನೋಡ್ತೀವಲ್ಲ, ಐರನ್ ರಾಡ್ಗಳನ್ನು ಬಳಸ್ತಾರಲ್ಲ, ಅದರ ಬದಲಿಗೆ ಮರಗಳನ್ನು ಬಳಸಿ ಜೈಲ್ ಥರ ಮಾಡಿದ್ದಾರೆ. ಅಂದರೆ ಇದರೊಳಗಡೆ ಏನು ಮಾಡಿದ್ದಾರೆ ಅಂದರೆ ಒಂದು ಗೊಂಬೆಗಳನ್ನಿಟ್ಟು ಅವರಿಗೆ ಯಾವ ಥರ ಶಿಕ್ಷೆಗಳನ್ನು ಕೊಡ್ತಾಯಿದ್ರು ಅಂತ ತೋರಿಸೋದಕ್ಕೆ ಇಲ್ಲಿ ನೋಡ್ಬೋದು ನಾವು. ನೋಡಿ ಯಾವ ಥರ ಇತ್ತು ಅನ್ನೋದು.
ಇಲ್ಲಿ ನೀವು ಜಾಸ್ತಿ ಎಂಥದ್ದು ನೋಡ್ಬೋದು ಅಂತಂದರೆ ಒಂದು 50% ಅಷ್ಟು ಜಾಗ ಇದೇ ಥರದ್ದು ಇರುತ್ತೆ ನಿಮಗೆ. ಮನೆಗಳು, ಮನೆ ಒಳಗಡೆ ಯಾವುದಾದ್ರೂ ಒಂದು ಎಣ್ಣೆ ತೆಗೆಯುವಂಥದ್ದಿರ್ಬೋದು, ಅಥವಾ ಅಡುಗೆ ಪಾತ್ರದ್ದಿರ್ಬೋದು, ಅಥವಾ ಅಡುಗೆ ಸಾಮಾನುಗಳಿರ್ಬೋದು, ಅಥವಾ ಕೋಣೆಗಳು ಯಾವ ಥರ ಇತ್ತು, ಅಥವಾ ಇಲ್ಲಿ ನೋಡಿ ನಮಗೆ ಒಲೆ ಕಾಣ್ತಾ ಇದ್ದಾವೆ. ಇಲ್ಲಿ ಪಕ್ಕದಲ್ಲಿ ಒಂದು ಗೂಡು ಇದೆಯಲ್ಲ, ಆ ಗೂಡು ಒಳಗಡೆ ಕಟ್ಟಿಗೆಗಳನ್ನು ಹಾಕಿದ್ದಾರೆ, ಯಾವ ಥರ ಸಂಗ್ರಹಣೆ ಮಾಡ್ತಾಯಿದ್ರು ಈ ಥರ ಕಾಣುತ್ತೆ. ಮಿಕ್ಕಿದ 50%ಅಲ್ಲಿ ಸೌತ್ ಕೊರಿಯಾದ ಬಿಲ್ಡಿಂಗ್ ಆರ್ಕಿಟೆಕ್ಚರ್ಗಳು, ಅಂದರೆ ಆವಾಗಿನ ಕಾಲದಲ್ಲಿ ಬಿಲ್ಡಿಂಗ್ ಹೇಗಿತ್ತು ಅಂದರೆ ಇಲ್ಲಿ ಹಳೆ ಕಾಲದ ಬಿಲ್ಡಿಂಗ್ಗೆ ನಾವು ಹ್ಯಾನಾಕ್ ಅಂತ ಹೇಳ್ತೀವಿ. ಸೊ ಆ ಬಿಲ್ಡಿಂಗ್ ಆರ್ಕಿಟೆಕ್ಚರ್ಗಳು ಮುಂದೆ ನಿಮಗೆ ಹೋಗ್ತಾ ಸಿಗ್ತವೆ. ಅದು ಯಾವ ಥರ ಇತ್ತು ಅನ್ನೋದನ್ನು ನೋಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ 25% ನಿಮಗೇನಿದೆ ಅಂದರೆ ಗೇಮ್ ಇದೆ. ದಟ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೋಗ್ತಾ ಹೋಗ್ತಾ ಅದನ್ನು ತೋರಿಸ್ತೀನಿ ನಾನು. ಇಲ್ಲಿ ಕೆಳಗಡೆ ಏನು ಬಿಳಿಯಾಗಿ ಕಾಣ್ತಾ ಇದೆಯಲ್ಲ, ಇವೆಲ್ಲ ಸ್ನೋ. ಅಂದರೆ ನಾವು ಬರೋಕ್ಕೆ 2 ದಿವಸ ಮುಂಚೆ ಇಲ್ಲೆಲ್ಲ ಹೆವಿ ಸ್ನೋ ಆಗಿತ್ತು, ಹಾಗಾಗಿ ಆ ಸ್ನೋಗಳು ಇಲ್ಲಿ ಹಂಗೆ ಕಾಣ್ತವೆ. ಇಲ್ಲಿ ಬನ್ನಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಒಂದು ಬಿಲ್ಡಿಂಗು. ಇದು ಹಳೆ ಕಾಲದ್ದು ಕೊರಿಯಾದವರ ಬಿಲ್ಡಿಂಗ್ ಅಥವಾ ಬಿಲ್ಡಿಂಗ್ ಆರ್ಕಿಟೆಕ್ಚರು. ನಾವು ಇದನ್ನು ಸಾಮಾನ್ಯವಾಗಿ ಏನಂತ ಹೇಳೋದು ಹ್ಯಾನಾಕ್ ಅಂತ ಹೇಳ್ತೀವಿ, HANOK. ಸೊ ಒಳಗಡೆನೂ ಅಷ್ಟೇ, ಅದರೊಳಗಡೆ ಇದೊಂಥರ ಕೋರ್ಟ್ಯಾರ್ಡು. ಆ ಕೋರ್ಟ್ಯಾರ್ಡ್ ಒಳಗಡೆ ಒಂದು ಚಿಕ್ಕ ಚಿಕ್ಕ ಹ್ಯಾನಾಕ್ ಮನೆಗಳಿದ್ದಾವೆ. ಇದರೊಳಗಡೆ ಏನು ತೋರಿಸಿದ್ದಾರೆ ಅಂದರೆ ಏನಾದರೂ ಪಾತ್ರೆಗಳು ಯಾವ ಥರ ಇದ್ದವು, ಅಥವಾ ಆಯಿಲ್ ಮಿಲ್ಗೆ ಬೇಕಾದಂಥ ವಸ್ತುಗಳು ಏನಿದ್ವು, ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ತಾಯಿದ್ರು ಅನ್ನೋ ಡೆಮೋನ ಇದರೊಳಗಡೆ ಇಟ್ಟು ತೋರಿಸಿದ್ದಾರೆ ಒಂದು ಚಿಕ್ಕ ಚಿಕ್ಕ ರೂಮ್ ಒಳಗಡೆ. ನನಗೆ ಗೊತ್ತಿದ್ದಂಗೆ ನೀವು ಏಪ್ರಿಲ್ ಮೇಲೆ ಬಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಗಿಡಗಳು ತುಂಬ ಇದ್ದಾವೆ. ಸೊ ಗಿಡದಲ್ಲಿ ಎಲೆಗಳಿದ್ದರೆ ತುಂಬ ಚೆನ್ನಾಗಿ ಕಾಣ್ತವೆ. ಸುಮ್ಮನೆ ಎಲೆ ಎಲ್ಲ ಬಿದ್ದಿದ್ದರಿಂದ ಹಿಂಗೆ ಕಾಣುತ್ತಂದರೆ ಗಿಡಗಳೆಲ್ಲ ಸತ್ತೋಗಿದ್ದಾವೇನೋ ಅನ್ನೋ ಥರ ಕಾಣ್ತಾ ಇದ್ದಾವೆ. ಬಟ್ ಆ್ಯಕ್ಚುಲಿ ಏಪ್ರಿಲ್ ಮೇಲೆ ಬಂದರೆ ತುಂಬ ಚೆನ್ನಾಗಿದೆ. ನಾವು ಬಂದಾಗಲೇ -7 ಡಿಗ್ರಿ ಏನೋ ಟೆಂಪರೇಚರ್ ಇತ್ತು. ಸೊ ತುಂಬ ಕೋಲ್ಡ್ ಇತ್ತು. ನೀವು ಹೀಗೆ ಒಳಗಡೆ ನೋಡಿದ್ರೆ ಇಲ್ಲಿ ಕಾಣುತ್ತೆ ನಿಮಗೆ ಅವರು ರೂಮ್ ಒಳಗಡೆ ಏನೇನು ಇಟ್ಟಿದ್ದಾರೆ ಅಂತ. ನೋಡಿ ಒಲೆ ಯಾವ ಥರ ಇದೆ. ಇಲ್ಲಿ ಮುಂದೆ ನೋಡಿದ್ರೆ ಅದೊಂದು ಬೆಡ್ರೂಮ್ ಥರ, ಒಂದು ಸ್ಟೋರೇಜ್ ಥರ. ಇಲ್ಲಿ ಪಾತ್ರೆ ಸಾಮಾನುಗಳನ್ನು ಇಡುವಂಥದ್ದು, ಆ ದೊಡ್ಡ ಹಂಡೆ ಇರ್ಬೋದು. ಇದೊಂದು ವಿಶ್ರಾಂತಿ ತಗೊಳ್ಳುವಂಥ ಒಂದು ಜಾಗ, ಚೆನ್ನಾಗಿದೆ. ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದು ಇನ್ನೊಂದು ಆರ್ಕಿಟೆಕ್ಚರು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಫೋಟೋಶೂಟ್ಗೋಸ್ಕರ ಅಂತಲೇ ಒಂದು ಉಯ್ಯಾಲೆ ಥರ ಮಾಡಿ ನದಿ ಪಕ್ಕ ಇಟ್ಟಿದ್ದಾರೆ. ಸೊ ಇದು ಒಂದು ಮೇಯ್ನ್ ಅಟ್ರಾಕ್ಷನ್ನು, ಚೆನ್ನಾಗಿದೆ. ಈ ಪ್ಲೇಸಲ್ಲಿ ನಮಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಗೇಮ್ಸ್ಗಳು. ಯಾಕಂದರೆ ಚಿಕ್ಕ ಮಕ್ಕಳು ಏನು ಆಟ ಆಡ್ತಾವರಲ್ಲ, ಸೇಮ್ ಅದೇ ಥರ ನಮ್ಮನ್ನು ಅಲೋ ಮಾಡಿದ್ದಾರೆ. ಈ ಕುದುರೆ ಗಾಡಿ ಇರ್ಬೋದು ನೋಡಿ. ನಾನು ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾವ ಥರ ಇರುತ್ತೆ ಅಂತ. ನಾನು ಎಲ್ಲೂ ಯಾವತ್ತೂ ಆಟ ಆಡಲಿಲ್ಲ, ಇಲ್ಲಿ ಬಂದಿದ್ವಿ. ಅದರಲ್ಲೂ ಏನಪ್ಪ ಅಂತಂದರೆ ನಾವು ಕೊಟ್ಟಿರೋ ದುಡ್ಡಿಗೆ ನಮ್ಮನ್ನು ಅನ್ಲಿಮಿಟೆಡ್ ಟೈಮ್ಸ್ ಬಿಟ್ಟಿದ್ದಾರೆ. ಅದೇನು 1 ಸರಿ 2 ಸರಿ ಅಂತಲ್ಲ, ಎಷ್ಟು ಸರಿ ಬೇಕೋ ನೀವು ಆಟ ಆಡ್ಬೋದು. ಮೋಸ್ಟ್ಲಿ ಜನ ಕಮ್ಮಿ ಇದ್ದರು, ನಾವು ಬರಬೇಕಾದ್ರೆ ಚಳಿ ಇತ್ತಲ್ವ, ಜನ ಕಮ್ಮಿ ಇದ್ದರು. ಸೊ ಹಾಗಾಗಿ ತುಂಬ ಸರಿ ಅಲೋ ಮಾಡಿದ್ದಾರೆ. ಇದು ಒಂದೇ ಗೇಮ್ ಅಂತಲ್ಲ, ತುಂಬ ಗೇಮ್ಗಳಿದ್ವು. ಎಲ್ಲ ಗೇಮ್ನು ನಮಗೆ ಅನ್ಲಿಮಿಟೆಡ್ ಟೈಮ್ಸ್ ಬಿಟ್ಟಿದ್ದಾರೆ. ಇಟ್ಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿದೆ.
ತುಂಬ ಬಿಸಿಲಿದೆ. ಏನಪ್ಪ ಬಿಸಿಲಲ್ಲೂ ಇವರು ಜಾಕೆಟ್ಟು ಮಾಸ್ಕೆಲ್ಲ ಹಾಕ್ಕೊಂಡಿದ್ದಾರೆ ಅಂದ್ಕೋಬೇಡಿ, ತುಂಬ ಗಾಳಿ ಇದೆ. ಆ ಗಾಳಿಗೆ ಇನ್ನಷ್ಟು ಚಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಮಾಸ್ಕೆಲ್ಲ ಹಾಕ್ಕೊಂಡಿದ್ದು. ತುಂಬ ಚಳಿ ಇತ್ತು ಮಾತ್ರ. ಇದು ರಾತ್ರಿ ಇಷ್ಟೊತ್ತಿಗೆಲ್ಲ ನಾವು ತುಂಬ ಗೇಮ್ಸ್ ಆಡ್ಕೊಂಡಿದ್ವಿ, ಸೊ ಅದಕ್ಕೋಸ್ಕರ ಲೇಟಾಗಿ ವೀಡಿಯೋ ಮಾಡ್ತಾ ಇರೋದು. ಇದು ನಾವು ಸೇಮ್ ಅದೇ ಕುದುರೆದನ್ನು ನಾವು ನೋಡ್ತಾ ಇರೋದು. ಇಷ್ಟೊತ್ತಿಗೆಲ್ಲ ಲೇಟ್ ಆಗೋಗಿತ್ತು, ಆಲ್ಮೋಸ್ಟ್ 7:30-8 ಗಂಟೆ ಆಗೋಗಿತ್ತು. ಈ ಗೇಮು ಭಾರಿ ಇಂಟ್ರೆಸ್ಟಿಂಗು. ಸೊ ನಾವಂತೂ ಭಾರಿ ಎಂಜಾಯ್ ಮಾಡಿದ್ವಿ. ತುಂಬ ಹೆದರಿಕೆ ಆಗುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಕೆರಬಿಯನ್ ಶಿಪ್ ಮುಂದೆ ಹೋಗುತ್ತೆ, ಅದರದ್ದು ಒಂದು ಮೂಮೆಂಟ್ದು ಶಿಪ್ ಇದೆ. ಅವರು ನೋಡಿ ಹೈ ಮಾಡ್ತಾರೆ ಇವಾಗ. ಇಲ್ಲಿ ನೋಡಿ ತುಂಬ ಪೊಲೈಟ್ ಪೀಪಲ್ ಇದ್ದಾರೆ ಮಾತ್ರ ಎಲ್ಲರೂ. ಹಾಗೆ ಅಂದರೆ ಇಲ್ಲಿ ಕೆಲವೊಂದು ಗೇಮ್ಸ್ಗಳನ್ನು ಸ್ಟಾಪ್ ಮಾಡಿದರು ಕೋಲ್ಡ್ ಇರೋದ್ರಿಂದ. ಯಾಕಂದರೆ ಇದು ಮೇಲೆ ಹೋಗಿ ಕೆಳಗಡೆ ಬರ್ಬೇಕಾದ್ರೆ ತುಂಬ ಗಾಳಿ ಇರುತ್ತಲ್ಲ, ಸೊ ತುಂಬ ಚಳಿ ಆಗುತ್ತೆ ಅಂತ ಅದಕ್ಕೆ ಕ್ಲೋಸ್ ಮಾಡಿದರು. ಬಟ್ ಕೆಲವೊಂದು ಗೇಮ್ಗಳನ್ನು ಅಲೌ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ನೀವು ಒಂದೇ ಸರಿ ಆಡಿ 2 ಸರಿ ಆಡಿ ಅವ್ರು ಎಲ್ಲೂ ಕೌಂಟು ತೊಗೊಳ್ಳಲ್ಲ, ಯಾಕೆ ಬಂದ್ರಿ ಅಂತಲೂ ಹೇಳಲ್ಲ. ನೀವು ಎಷ್ಟು ಸರಿ ಬರ್ತೀರೋ ಕ್ಯೂನಲ್ಲಿ ಬನ್ನಿ, ಆಟಾಡಿ ಹೋಗಿ. ಇದು ನೋಡಿ ಬಂಪರ್ ಕಾರು. ನಾವು ನೋಡಿದ್ರಲ್ಲಿ ಅಥವಾ ಇಷ್ಟಪಟ್ಟಿದ್ರಲ್ಲಿ ಇದು ಒಂದು ತುಂಬ ಸರಿ ಆಟ ಆಡಿದ್ದೀವಿ. ದ ಮೋಸ್ಟ್ ಎಂಜಾಯ್ಡ್ ಗೇಮ್. ಇಲ್ಲಿ ನೋಡಿ ಕೆರಬಿಯನ್ ಶಿಪ್ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಇಲ್ಲಿ ಹೊರಗಡೆಯಿಂದ ನೋಡೋಕೆ ತುಂಬ ಚೆನ್ನಾಗಿದೆ. ಅಲ್ಲಿ ನನಗೆ ಕೂತ್ಕೊಂಡಾಗಂತೂ ತುಂಬಾ ಭಯ ಆಗಿತ್ತು, ಯಾಕಂದರೆ ತುಂಬಾ ಮೇಲೆ ಹೋಗುತ್ತೆ. ಇಟ್ಸ್ ಲಿಟ್ರಲಿ ಸ್ಕೇರಿ ಆ್ಯಂಡ್ ಎಂಜಾಯಬಲ್. ಹಾಗೆ ಮುಂದೆ ಹೋದರೆ ನಾವು ಗೋಸ್ಟ್ ಹೌಸ್ ನೋಡ್ಬೋದು. ಇಲ್ಲಿದ್ದು ನೋಡಿ ಡಾರ್ಕ್ ಹೌಸು. ಇದ್ರೊಳಗಡೆ ನಾವು ಹೋಗೋ ಅಷ್ಟೊತ್ತಿಗೆಲ್ಲ ತುಂಬ ಲೇಟ್ ಆಗೋಗಿತ್ತು, ಕ್ಲೋಸ್ ಆಗಿತ್ತು, ನಾವು ಒಳಗೆ ಹೋಗೋಕ್ಕಾಗಿಲ್ಲ. ಬಟ್ ಚೆನ್ನಾಗಿತ್ತು. ಇನ್ನು ತುಂಬ ಅಟ್ರಾಕ್ಟಿವ್ ಆಗಿ ನಾನು ನೋಡಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಏನು ಮಾಡಿದ್ದಾರೆ, ಎಲ್ಲ ಮರಗಳಿಗೂ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದಂತೂ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಅದನ್ನು ನೋಡೋಣ ಹೇಗಿದೆ ಅಂತ. ನೋಡಿ ಹೇಗಿದೆ, ಬ್ರಿಡ್ಜ್ ಇದೆ, ಬ್ರಿಡ್ಜಿಗೂ ಲೈಟಿಂಗ್ಸ್ ಹಾಕಿದ್ದಾರೆ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಮುಂದೆ ಕಾಣ್ತಾ ಇದೆಯಲ್ಲ, ಮರಗಳಿಗೆಲ್ಲ ಲೈಟಿಂಗ್ಸ್ ಹಾಕಿ ಯಾವ ಥರ ಕಾಣ್ತಾ ಇದೆ ಅಂತ. ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಕಾಣ್ತದೆ. ಅಂದರೆ ಲೈಟ್ ಹಾಕಿದಾಗ ಯಾವ ಥರ ಹೊಳಿತವಂತಂದರೆ ಅದರಿದ್ದ ಬ್ಯೂಟಿನೇ ಬದಲಾಗೋಯ್ತು ಅಲ್ಲಿಗೆ. ನಾವು ಡೇ ಟೈಮಲ್ಲಿ ನೋಡಿದ್ದುವೇ ಬೇರೆ, ರಾತ್ರಿ ಹೊತ್ತಲ್ಲಿ ನೋಡಿದ್ದೇ ಬೇರೆ. ಇಟ್ಸ್ ಲಿಟ್ರಲಿ ಅಮೇಝಿಂಗ್. ನಾನು ವೀಡಿಯೋದಲ್ಲಿ ನೋಡೋದಕ್ಕಿಂತ ನೀವು ರಿಯಲಾಗಿ ಹೀಗೆ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹೇಗಿತ್ತು? ಚೆನ್ನಾಗಿತ್ತಲ್ವಾ? ಎಂಜಾಯ್ ಮಾಡಿದ್ರಾ? ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಿಂದ ಇನ್ನೊಂದು ಸರಿ ಸಿಗೋಣ. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.